ತೈಲದ ವಿಚಾರದಲ್ಲಿ ಅಥವಾ LPG ವಿಚಾರದಲ್ಲಿ ಸೃಷ್ಟಿಯಾಗಿರುವಂಥ ಸಮಸ್ಯೆ ಬಗೆಹರಿಯುವಂಥ ಮುನ್ಸೂಚನೆಯೊಂದು ಕಾಣ್ತಿದೆ ಅಲ್ಲಾಗ್ತಿರುವಂಥ ಹೊರ್ಮೋಸಲ್ಲಿ ಆಗ್ತಿರುವಂಥ ಬೆಳವಣಿಗೆಯ ಕಾರಣಕ್ಕಾಗಿ. ನಾನು ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಅಧ್ಯಕ್ಷರನ್ನ ಬಾಲಾಜಿರಾವ್ ಅವರನ್ನು ಮಾತನಾಡಿಸಬೇಕಾಗಿರೋ. ಬಾಲಾಜಿರಾವ್ ಅವರೇ, ಅಲ್ಲಲ್ಲಿ ಪೆಟ್ರೋಲ್ಗಾಗಿ ಕ್ಯೂ ನಿಲ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅದು ಮೊನ್ನೆ ಲಕ್ನೋದಲ್ಲಿ, ನಿನ್ನೆ ತಮಿಳುನಾಡಲ್ಲಿ, ಸ್ವಲ್ಪ ದಿನದ ಹಿಂದೆ ನಮ್ಮ ಉತ್ತರ ಕನ್ನಡದಲ್ಲಿ. ಡಿಸ್ಟರ್ಬ್ ಆಗಿದೆಯಾ ನಿಮಗೆ? ಸರಬರಾಜಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಪೆಟ್ರೋಲ್ ಡೀಸೆಲ್ನ ವಿಚಾರದಲ್ಲಿ? ಒಂದು ಚೂರೂ ವ್ಯತ್ಯಾಸ ಆಗ್ತಾ ಇಲ್ಲ. ನಮ್ಮ ಇಂಡೆಂಟ್ ಏನಿದೆಯೋ ನಮ್ಮ ಇಂಡೆಂಟ್ ಪ್ರಕಾರ ನಮಗೆ ಪೆಟ್ರೋಲ್ ಪಂಪ್ಸ್ಗೆ ಆಯಿಲ್ ಕಂಪನಿದವರು ಆತಂಕವಿಲ್ಲದೆ ಸರಬರಾಜು ಮಾಡ್ತಾ ಇದ್ದರು. ಈಗ ತಾವು ಹೇಳಿರೋ ಪ್ರಕಾರ ಕೆಲವು ಕಿಡಿಗೇಡಿಗಳು ಇದು ವಿಷ ಪ್ರಚಾರ ಮಾಡಿ ಪೆಟ್ರೋಲ್ ಸಿಗೋದಿಲ್ಲ, ಅದಿಲ್ಲ, ಇದಿಲ್ಲ ಅಂತೇಳಿ ಈ ಮೆಸೇಜ್ಗಳಿಂದ ಸ್ವಲ್ಪ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ. ಬಟ್ ನಮ್ಮ ರಾಷ್ಟ್ರದಲ್ಲಿ ಅದೂ ಆಗ್ತಾ ಇಲ್ಲ. ನಾನು ಮೊನ್ನೆ ಕಾರವಾರದಲ್ಲಿ ಆಗಿದೆ ಅಂತ ಕೇಳ್ಪಟ್ಟೆ. ಹೌದು, ಅದು ಇಮಿಡಿಯೇಟ್ ಆಗಿ ಕಾರವಾರ ರೀಜನಲ್ಲಿರೋ ಆಫೀಸರ್ಗಳು ಇಮಿಡಿಯೇಟ್ ಆಗಿ ಅದನ್ನು ಅಡ್ರೆಸ್ ಮಾಡಿ ನಮ್ಮ ಡೀಲರ್ಗಳ ಜೊತೆ ಸೇರಿಕೊಂಡು ಏನು ಅಂತ ಆತಂಕ ಪಡೋ ಅವಶ್ಯಕತೆ ಇಲ್ಲ, ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತಾನು ಮನವರಿಕೆ ಮಾಡಿದರು. ಈ ನಮ್ಮ ಬೆಂಗಳೂರಲ್ಲಿನೂ ಕೆಲವು ಕಡೆ ಒಂದು 500,000 ಲೀಟರ್ ಸ್ವಲ್ಪ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ. ಕೆಲವದಲ್ಲಿ ಈ ಬಾಟಲ್ಸ್ ಅಲ್ಲಿ ತುಂಬಿಸೋದು, ಕ್ಯಾನ್ ಅಲ್ಲಿ ತುಂಬಿಸೋದು, ಇಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಬಟ್ ಚಟ್ಟ ಪ್ರಕಾರ ಅದು ಮಾಡಬಾರ್ದು. ಇಟ್ ಈಸ್ ಎ ಇಲ್ಲಿಗಲ್ ಥಿಂಗ್. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಎಲ್ಲಾನು ಸರಿಯಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಈಗ ರಾವ್ ಅವರೇ, ಇಲ್ಲಿ ನಮ್ಮ ವೀಕ್ಷಕರು ಗಮನಿಸ್ತಾ ಇರ್ತಾರೆ, ಕನ್ಫ್ಯೂಸ್ ಆಗಿರ್ತಾರೆ. ಯಾಕಂತಂದ್ರೆ ಯಾರ್ದೋ ಮೆಸೇಜ್ ಬಂದಿರುತ್ತೆ, ಯಾವುದೋ ಒಂದು SMS, ಇನ್ಯಾವುದೋ ವಾಟ್ಸಪ್ಪಲ್ಲಿ ಮೆಸೇಜು ಬಂದಿರುತ್ತೆ. ಸೊ ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ, ನೀವು ಏನು ಆರ್ಡರ್ ಮಾಡಿದ್ದೀರೋ ಅಷ್ಟನ್ನೇ ಒದಗಿಸ್ತಾ ಇದೆ ತೈಲ ಕಂಪನಿಗಳು. ಅದರಲ್ಲೇನಾದರೂ ಕಡಿಮೆ ಮಾಡಿಕೊಳ್ಳಿ, ಈ ರೀತಿಯ ಮೆಸೇಜ್ ಏನು ಬಂದಿಲ್ಲ ನಿಮಗೆ? ಇಲ್ಲ ಸರ್, ಅಂಥದ್ದು ಏನೂ ಇಲ್ಲ. ಕೆಲವು ಕಡೆ HPCL ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಕೆಲವೊಂದು ಕ್ರೆಡಿಟ್ ಫೆಸಿಲಿಟಿ ಕೊಟ್ಟಿದ್ರು. ಅಂದರೆ ಬೆಳಗ್ಗೆ ನಾವು ಪ್ರಾಡಕ್ಟ್ ತಗೊಂತೀವಿ, ಸಾಯಂಕಾಲ ಹೊರಗಡೆ ಕೊಡಬಹುದು, ಇಲ್ಲ ಅಂದರೆ ನೆಕ್ಸ್ಟ್ ಡೇ ನಾವು ಅದು ಅವ್ರಿಗೆ ರೆಮಿಟ್ ಮಾಡ್ತಾ ಇದ್ದೀವಿ. ಆ ಕ್ರೆಡಿಟ್ ಫೆಸಿಲಿಟಿನೇ ತೆಗೆದಿದ್ದಾರೆ. ಅದು ಅದರಿಂದ ಕೆಲವು ಔಟ್ಲೆಟ್ಗಳಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿತ್ತು. ಅಂದರೆ ಇಮಿಡಿಯೇಟ್ ಆಗಿ ಪೇ ಮಾಡಬೇಕಲ್ಲ HPCLಗೆ. ಅದರಿಂದ ಅಷ್ಟು ಬಿಟ್ಟು ಎಲ್ಲ ಕಡೆನೂ ನಮ್ಮ ಹತ್ರ ಪ್ರಾಪರ್ ಪ್ರಾಡಕ್ಟ್ ಇದೆ. ನಮ್ಮ ರಾಷ್ಟ್ರದಲ್ಲಿ ಏನೂ ತೊಂದರೆ ಇಲ್ಲ ಸರ್. ಈಗ ಸ್ಟಾಕ್ ಎಷ್ಟು ದಿನಕ್ಕೊಮ್ಮೆ ಬರುತ್ತೆ ಬಾಲಾಜಿರಾವ್ ಅವರೇ? ಅಂದ್ರೆ ನಿಮಗೆ ಬರಬೇಕಾಗಿರೋದು ಹೆಂಗೆ ಬರೋದು? ಅದು ಪ್ರೊಸೀಜರ್ ಹೆಂಗೆ ಅದು ಸರ್? ಈಗ ಒಂದೊಂದು ಔಟ್ಲೆಟಲ್ಲಿ ಒಂದೊಂದು ಥರ ಇರುತ್ತೆ ಸರ್. ಈಗ ನಾನು 10,000 ಸೇಲ್ ಮಾಡ್ತೀನಿ, ನನ್ನ ಟ್ಯಾಂಕ್ ಕೆಪಾಸಿಟಿ 20,000 25,000 ಇರ್ಬೋದು. ನಾನು ಒಂದು ದಿನ ಬಿಟ್ಟು ಒಂದು ದಿನ ಪ್ರಾಡಕ್ಟ್ ತಗೊತೀನಿ ಸರ್. ನನ್ನ ಇಂಡೆಂಟ್ ಪ್ರಕಾರ ನನಗೆ ಎಲ್ಲಿ ದಾಸ್ತಾನು ಇದೆಯೋ ನಮ್ಮ ಇದರಿಂದ ಬ್ಯಾಂಗ್ಳೂರಿಂದ ನಮಗೆ ಪ್ರಾಪರ್ ಆಗಿ ಪ್ರಾಡಕ್ಟ್ ಬರ್ತಾ ಇದೆ. ನನಗೆ ಯಾವುದೂ ಅಂಥದ್ದು ಕಂಪ್ಲೇಂಟ್ಸು ಬಂದಿಲ್ಲ. ಅಂದ್ರೆ ದಿನಗಳಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆಯಾ ರಾವ್ ಅವರೇ? ಅಂದ್ರೆ ಮೊದಲು ಇಷ್ಟು ದಿನದಲ್ಲಿ ಬರ್ತಾ ಇತ್ತು, ಈಗ ಒಂದು ಸ್ವಲ್ಪ ಜಾಸ್ತಿ ಆಗಿದೆ, ಈ ರೀತಿಯ ಸಮಸ್ಯೆ ಏನಾದರೂ ಇದೆಯಾ? ಇಲ್ಲ ಸರ್, ಇಲ್ಲ. ನಾವು ಇಂಡೆಂಟ್ ಯಾವಾಗ ಹಾಕ್ತೀವೋ ಒಂದಿನ ಮುಂಚೆನೇ ಇಂಡೆಂಟ್ ಹಾಕಬೇಕು. ಏನು ಅಂದರೆ ನಮ್ಮದು ಎಷ್ಟು ಸೇಲ್ ಆಗಿರ್ತದೋ ನಾವು ಮುಂಚೆನೇ ಒಂದಿನ ಇಂಡೆಂಟ್ ಹಾಕಿದರೆ ನಮ್ಮ ಪ್ರಾಪರ್ ಟೈಮ್ಗೆ ಪ್ರಾಡಕ್ಟ್ ಬರ್ತಾ ಇದೆ. ಯಾವ ಪೆಟ್ರೋಲ್ ಪಂಪಲ್ಲಿನೂ ಆತಂಕ ಪಡೋ ಅವಶ್ಯಕತೆ ಇಲ್ಲ, ಪ್ಯಾನಿಕ್ ಬೈಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ಸಾಹೇಬ. ಈಗ ರಾವ್ ಅವರೇ, ನಾನು ಯಾಕೆ ಇದನ್ನು ಇಷ್ಟು ಒತ್ತಿ ಕೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ವೀಕ್ಷಕರಿಗೆ ರೀಚ್ ಆಗಬೇಕು, ಜನರಿಗೆ ಗೊತ್ತಾಗಬೇಕು ಅಂತ. ಯಾಕಂತಂದ್ರೆ ಸುಖ ಸುಮ್ಮನೆ ಪೆಟ್ರೋಲ್ ಬಂಕಲ್ಲಿ ಕ್ಯೂ ನಿಲ್ಲೋದು, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಅಂತ ಹೇಳೋದು, ಕ್ಯಾನ್ ತೆಗೆದುಕೊಂಡು ಬರೋದು, ಇಂಥ ಸ್ಥಿತಿ ಬರಬಾರ್ದು ನಮ್ಮ ದೇಶದಲ್ಲಿ ಅಂತ, ನಮ್ಮ ರಾಜ್ಯದಲ್ಲೂ ಆ ಸ್ಥಿತಿ ಬರಬಾರ್ದು ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಇನ್ನು ನಿಮಗೆ ತೈಲ ಕಂಪನಿಗಳಿಂದ ಏನಾದರೂ ಮೆಸೇಜ್ ಬಂದಿದೆಯಾ ಸರ್? ತೈಲ ಕಂಪನಿಗಳಿಂದ ಏನಾದರೂ ಮೆಸೇಜ್ ಬಂದಿದೆಯಾ? ರೇಷನ್ನಿಂಗು, ಇನ್ನೊಂದು ಏನಾದರೂ ಮೆಸೇಜ್ ಬಂದಿದೆಯಾ? ಇಲ್ಲ, ನಮ್ಮ ತೈಲ ಕಂಪನಿಗಳಿಂದ ಒಂದು ಮೆಸೇಜ್ ಬಂದಿದೆ, ನೀವು ಬಾಟಲಲ್ಲಿ ಫಿಲ್ಲಿಂಗ್ ಮಾಡಬೇಡಿ, ಬ್ಯಾರಲಲ್ಲಿ ಫಿಲ್ಲಿಂಗ್ ಮಾಡಬೇಡಿ ಅಂತ. ಬ್ಯಾರಲ್ ಅಂದರೆ ಈ ಕ್ಯಾನ್ಗಳು ತಗೊಂಡ್ಬರ್ತಾರಲ್ಲ ಸರ್, ಸುಮ್ಮನೆ ಅದು ಇಲ್ಲಿಗಲ್ ಆಕ್ಟಿವಿಟಿ, ಅದು ಮಾಡಬಾರ್ದು. ಕೆಲವರಿಗೆ ಅರ್ಥನೇ ಆಗೋದಿಲ್ಲ, ನೀ ತುಂಬಿಸು ಅಂತ ಗೊಂದಲ ಮಾಡ್ತಾರೆ ಔಟ್ಲೆಟ್ಗಳಲ್ಲಿ. ಅಂತ ಅದು ಮಾಡಬೇಡಿ, ನೀವು ಏನಿದೆಯೋ ಕ್ಲೀನಾಗಿ ಮೋಟಾರ್ ವೆಹಿಕಲ್ಸ್ಗೆ ನೀವು ಡಿಸ್ಪೆನ್ಸ್ ಮಾಡಿ ಅಂತ ಒಂದು ಕಿವಿ ಮಾತು ಹೇಳಿದ್ದಾರೆ ಸರ್. ಯಾಕೆಂತಂದ್ರೆ ರಾವ್ ಅವರೇ, ಮೊನ್ನೆ FKCCI ಪತ್ರ ಬರೀತು ಹರ್ದೀಪ್ ಸಿಂಗ್ ಪುರಿ ಅವರಿಗೆ. ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಪತ್ರ ಬರೆದು HPCL ನ ಸಮಸ್ಯೆಯೊಂದನ್ನು ಅದರಲ್ಲಿ ಅವರು ಪಾಯಿಂಟ್ ಔಟ್ ಮಾಡಿದರು. HPCL ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಸಂಬಂಧಿಸಿದಂತೆ. ಇಂಥದ್ದೇನಾದರೂ ತಮ್ಮ ಗಮನಕ್ಕೆ ಬಂದಿದೆಯಾ HPCL ಅಲ್ಲಿ ಪ್ರಾಬ್ಲಮ್ ಇದೆ ಅಂತ? ಸರ್, ನಾನು ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸ್ ಡೈರೆಕ್ಟ್ರು, ನಾನು ಅಸೋಸಿಯೇಷನ್ ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ ಇದ್ದೀನಿ. ಬಟ್ ಸಾಹೇಬ, ಅಲ್ಲಿ ಏನಾಗಿದೆ, ನಾನು ನಿಮಗೆ ಇದಕ್ಕೆ ಮುಂಚೆನೇ ಹೇಳಿದೆ, ಕೆಲವು ಕ್ರೆಡಿಟ್ ಫೆಸಿಲಿಟಿ ತೆಗೆದುಬಿಟ್ರು HPCL ಅಲ್ಲಿ.
ಸಡನ್ ಆಗಿ ಈ ದುಡ್ಡನ್ನು ಸಹ ಅವರು ಕೊಡದೆ ಕೆಲವು ಔಟ್ಲೆಟ್ಗಳು ಡ್ರೈ ಆಗಿರೋದು ಸತ್ಯ. ಬಟ್ ಆದರೆ ಈಗ ಎಲ್ಲ ಸ್ಟ್ರೀಮ್ ಲೈನ್ ಆಗಿದೆ ಸಾಹೇಬ್ರೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಇದೆ ಮಾತನಾಡೋಣ. ನಾನು ಆ ವಿಚಾರ ಬೆಲೆ ಏರಿಕೆಯ ಬಗ್ಗೆ ಒಂದು ಕನ್ಫ್ಯೂಷನ್ ಜನರಲ್ ಸೃಷ್ಟಿಯಾಗಿದೆ, ಅದರ ಬಗ್ಗೆ ನಿಮ್ಮ ಹತ್ರ ಮಾತನಾಡ್ತೀನಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.